ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಜೊತೆಗೆ ಕಮೆಂಟ್ಸಿನ ಜೊತೆಗೆ ಕಳಿಸ್ಬಿಟ್ರೆ ಬಹಳ ಸಂತೋಷ ಆಗುತ್ತೆ. ಬನ್ನಿ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಒಂದು ಸುಂದರವಾದ ಒಂದು ಕಥೆ ಇದೆ. ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಏನು ಪಾಠದ ಹೆಸರು R.K. ನಾರಾಯಣ್ ಬರೆದಿರುವಂಥವರು R.K. ನಾರಾಯಣ್. ಟೋಟಲ್ ಇದರಲ್ಲಿ ಸೀನ್ SCENE ಸೀನ್ 1 to 5ವರೆಗೂ ಇದೆ. ಸೀನ್ 5 ಅಂದರೆ ಬಹಳ ಲೆಂತಿಯಾಗಿರುವಂತಹ ಪಾಠ ಆಗಿರುತ್ತೆ. ಹಾಗಿದ್ರೆ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಎಲ್ಲ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದು ಮಗುಗೆ ಸೀನ್ 1ಇಂದ ಬರುತ್ತೋ 2ಇಂದ ಬರುತ್ತೋ 3ನೋ 5 ಅಂತ ಬಹಳ ಟೆನ್ಷನಲ್ಲಿದ್ದೀರಾ. ನಾಟ್ ಟು ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಅದನ್ನೇ ತೆಗಿಲಿಕ್ಕೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂದರೆ ಫಿಕ್ಸ್ ಕ್ವಶನ್ಸ್ಗಳನ್ನೇ ಇಲ್ಲಿ ಚಾಪ್ಟರ್ ವೈಸು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಎಲ್ಲ ಪದ್ಯಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಲಾಗಿದೆ. ಹಾಗೆ ಫಸ್ಟ್ ಚಾಪ್ಟರ್ ಆಗಿದೆ, ಜೊತೆಗೆ ಓರೋ ಮನುಷ್ಯಂ ಕೂಡ ಆಗಿದೆ, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಕೂಡ ಆಗಿದೆ. ಈ ವಾಚ್ಮ್ಯಾನ್ ಆಫ್ ದಿ ಲೇಕ್ ಪಾಠದಲ್ಲಿ ಮೇನ್ ಕ್ಯಾರೆಕ್ಟರು ಮಾರ ಆಗಿರ್ತಾರೆ. ನೆನಪಿರಲಿ ನಿಮಗೆಲ್ಲರಿಗೂ ಕೂಡ ಮೇನ್ ಕ್ಯಾರೆಕ್ಟರ್ ಮಾರ. ಹಾಗಾಗಿ ಮಾರನ ಮೇಲೆ ಪ್ರಶ್ನೆ ನಿಮಗೆ ಬರುವಂಥದ್ದು ಆಗಿರುತ್ತೆ. ಫಸ್ಟ್ ಕ್ವಶನನ್ನು ಬರೀತಾ ಇದ್ದೀನಿ, ಎಲ್ಲರೂ ಕೂಡ ಬರ್ಕೊತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಆಯಿತಾ? ಬನ್ನಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಮಾರ ಸ್ಯಾಕ್ರಿಫೈಸ್ ಹಿಸ್ ಲೈಫ್. ಆಯಿತಾ? ಮಾರ ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ದಿ ವಿಲೇಜ್. ಡಿಸ್ಕಸ್ ಅಂತ ಇರುತ್ತೆ ಅಥವಾ ಪ್ರೂವ್ ಅಂತ ಇರುತ್ತೆ. ಮಾರ ತನ್ನ ಜೀವವನ್ನೇ ಕೊಟ್ಟು ಇಡೀ ಆ ಹಳ್ಳಿಯನ್ನು ಉಳಿಸ್ತಾನೆ ಅಥವಾ ವಿಲೇಜನ್ನು ಉಳಿಸ್ತಾನೆ. ಅದನ್ನು ಪ್ರೂವ್ ಮಾಡಿ, ಡಿಸ್ಕಸ್ ಮಾಡಿ. ಯಾವ ಪಾಠದಿಂದ? ವಾಚ್ಮ್ಯಾನ್ ಆಫ್ ದಿ ಲೇಕ್ ಪಾಠದಿಂದ ಅಂತ. ಇನ್ನೊಂದು ಕ್ವಶನ್ನು ಬಹಳ ಕೇಳಿರುವಂಥದ್ದು. 3 ಕ್ವಶನ್ ಬರೀತೇನೆ. ಆಯಿತಾ? ಬನ್ನಿ. ಆಯಿತಾ? ಆ್ಯನ್ ಆರ್ಡಿನರಿ ವಿಲೇಜ್ ಮ್ಯಾನ್ ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಟು ಹಿಸ್ ಕಿಂಗ್ಡಮ್. ಎಷ್ಟು ಕ್ವಶನ್ ಆಯಿತು? 2 ಕ್ವಶನ್ ಆಯಿತು. ಇದಕ್ಕೆ ಉತ್ತರ ಏನು ಬರೀಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಕೊನೆಯ ಪ್ರಶ್ನೆಯನ್ನು ಬರಿತಾ ಇದ್ದೀನಿ. ಆಯಿತಾ? ಇನ್ನೊಂದು ಪ್ರಶ್ನೆ ಇದೆ. ಮಾರ ಸ್ಯಾಕ್ರಿಫೈಸ್ ಆ್ಯಂಡ್ ಸೇವ್ಡ್ ದಿ ಲೇಕ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ 3 ಬರೆದಿದ್ದೇನೆ. ಆದರೆ ಒಂದು ಗುಡ್ ನ್ಯೂಸ್ ಏನು ನಿಮಗೆ ಅಂದರೆ ಆನ್ಸರ್ ಮಾತ್ರ ಒಂದೇ ಎಲ್ಲರಿಗೂ ಕೂಡ. ಫಾರ್ ಆಲ್ ಕ್ವಶನ್ಸ್, ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಒಂದು ಆನ್ಸರು. ಆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ತಾವುಗಳು. ಮಾರ ಸ್ಯಾಕ್ರಿಫೈಸ್ ತನ್ನ ಜೀವವನ್ನು ತ್ಯಾಗ ಮಾಡ್ತಾನೆ. ಯಾರಿಗೆ? ಹಿಸ್ ಲೈಫ್ ಫಾರ್ ದ ವಿಲೇಜ್, ಆ ವಿಲೇಜಿನ ಜನರಿಗಾಗಿ ಅಂತ. ಆ್ಯನ್ ಆರ್ಡಿನರಿ ವಿಲೇಜ್ ಮ್ಯಾನ್, ಮಾರ ಒಬ್ಬ ಆರ್ಡಿನರಿ ವಿಲೇಜ್ ಮ್ಯಾನ್ ಆಗಿರ್ತಾನೆ. ಯಾವ ಶ್ರೀಮಂತ ವ್ಯಕ್ತಿಯಾಗಿರಲ್ಲ. ತನ್ನ ಜೀವವನ್ನು ಕೊಟ್ಟು ಒಬ್ಬ ಆರ್ಡಿನರಿ ವಿಲೇಜ್ ಮ್ಯಾನು. ಆಯಿತಾ? ಈ ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಟು ಹಿಸ್ ಕಿಂಗ್ಡಮ್. ಅವನ ರಾಜಧಾನಿಗೆ ತನ್ನ ಜೀವವನ್ನೇ ಕೊಡ್ತಾನೆ. ಆರ್ಡಿನರಿ ಮನುಷ್ಯ, ಒಬ್ಬ ಮಂತ್ರಿ ಕೂಡ ಅಲ್ಲ ಅವನು. ಮಾರ ಸ್ಯಾಕ್ರಿಫೈಸ್ ಆ್ಯಂಡ್ ಸೇವ್ ದಿ ಲೇಕ್. ಯಾವುದು? ರಿವರ್ ವೇದವನ್ನು ಕೂಡ ಕಾಪಾಡಿಕೊಳ್ತಾನೆ. ಇದರ ಬಗ್ಗೆ ಬರೀರಿ ಮಕ್ಕಳೇ ಅಂತಾರೆ. 3 ಪ್ರಶ್ನೆಗಳಿಗೂ ನನ್ನ ವೇಟೇಜು ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು 95% ಆಗಿರುತ್ತೆ. 95% ಈ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್, ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇರುತ್ತೆ. 3ಕ್ಕೂ ಕೂಡ ಸೇಮ್ ಉತ್ತರ ಆಗಿರುತ್ತೆ. ಸ್ಟಾರ್ಟಿಂಗು ಎಂಡಿಂಗು ಸ್ವಲ್ಪ ಡಿಫ್ರೆನ್ಸನ್ನು ಬಿಟ್ಟರೆ ಮತ್ತೇನು ಕೂಡ ಬದಲಾಗುವುದಿಲ್ಲ. ಒಂದು ಕ್ವಶನ್ ಕೊಟ್ಟ ಹಾಗೆ ಆಯಿತು ನಾನು ನಿಮಗೆ. ಕ್ಲಿಯರ್ ಆಲ್ ಆಫ್ ಯು?
ಯಾಕೆಂದರೆ ಯಾಕೆ 3 ಪ್ರಶ್ನೆ ಬರೆದಿದ್ದೇನೆ ಅಂದರೆ, ನಾನು ಬರೆದಿರುವ ಶಾರ್ಟ್ ಫಾರ್ಮಲ್ಲಿ ನಾನು ಈ ಕ್ವಶನ್ ಬರೆದ್ರೆ ನಾಳೆ ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಈ ಕ್ವಶನ್ ಬರ್ಬೋದು, ಇನ್ನು ಕೆಲವೊಬ್ಬರಿಗೆ ಈ ಜಿಲ್ಲೆಯಲ್ಲಿ ಇನ್ನೊಂದು ಜಿಲ್ಲೆಯಲ್ಲಿ ಈ ಪ್ರಶ್ನೆ ಬರ್ಬೋದು. ಆದರೆ ಆನ್ಸರ್ ಮಾತ್ರ ಸೇಮ್ ಆಗಿರುತ್ತೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು ತಾವುಗಳು. ಇನ್ನೊಂದು ಪ್ರಶ್ನೆಯನ್ನು ಕೊಡ್ತೇನೆ ಆಯಿತಾ, ಇದೇ ಪಾಠದಿಂದ. ಯಾಕಂದರೆ ಲೆಂತಿ ಚಾಪ್ಟರ್ ಸ್ವಲ್ಪ ಇದು, ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಬೇಜಾರಾಗಬೇಡಿ. ಐ ವಿಲ್ ಟ್ರೈ ಟು ಫಿನಿಶ್ ದಿಸ್ ವಿಡಿಯೋ ವಿತಿನ್ 5 ಮಿನಿಟ್ಸ್ ಆಯಿತಾ. 5 ನಿಮಿಷ ಒಳಗಾಗಿ ಈ ವಿಡಿಯೋನ ಮುಗಿಸೋಣ ಅಂತ ಇದ್ದೀನಿ. ಸೆಕೆಂಡ್ ಕ್ವಶನ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ, ಈಗ ಬರ್ಕೊಂಡ್ರೆ ಭಾಳ ಒಳ್ಳೆಯದು ಆಯಿತಾ. ವೈ ವಾಸ್ ದಿ ಶ್ರೈನ್, ನೋಡಿ, ವೈ ವಾಸ್ ದ ಶ್ರೈನ್ ಡೆಡಿಕೇಟೆಡ್ ಟು ಮಾರಾ ಬೈ ದಿ ಕಿಂಗ್. ಶ್ರೈನ್ ಅಂತ ಹೇಳಿದರೆ ಗುಡಿ ಅಂತ, ದೇವಸ್ಥಾನ ಅಂತ. ಕ್ಲಿಯರ್ ಅಲ್ ಆಫ್ ಯು? ನನ್ನ ವೇಟೇಜು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ಬೋದು. ಬಂದರೆ 4 ಮಾರ್ಕ್ಸಿಗೆ ಯಾವ ಕಾರಣಕ್ಕೂ ಬರಲ್ಲ ಇದು. ಈ ಕ್ರಿಟಿಸೈಸ್ ಕ್ವಶನ್ಸು ಬಂದರೆ ನಿಮಗೆ 3 ಮಾರ್ಕ್ಸಲ್ಲಿರುತ್ತೆ. ಇದನ್ನು ಹಾಟ್ ಅಂತ ಕರಿತೀವಿ. ಹಾಟ್ ಕ್ವಶನ್ ಆಗಿ ಏನಾದರೂ ಪಿಕ್ ಮಾಡಿದರೆ ಪ್ರಶ್ನೆಗಳನ್ನು ಈ ಪಾಠದಿಂದ ಇದು. ಆದರೆ ನನ್ನ ವೇಟೇಜು ಈ ಒಂದು ಪ್ರಶ್ನೆಗೆ ಎಷ್ಟು ಅಂತ ಹೇಳಿದರೆ 50% ವೇಟೇಜನ್ನು ನಾನು ನಿಮಗೆ ಕೊಡ್ತಾಯಿದ್ದೇನೆ. ಯಾಕಂದರೆ ದಿಸ್ ಈಸ್ ನಾಟ್ ಅ ಇಂಪಾರ್ಟೆಂಟ್ ಕ್ವಶನ್. ಇದು ಏನಂತೀರ, ಪಾಠ ಮುಗಿತಾ ಇದ್ದ ಹಾಗೆ ಆಗುವಂಥದ್ದು ಆಗಿರುತ್ತೆ. ಫ್ರಮ್ ದ ಬಿಗಿನಿಂಗ್ ಟು ಎಂಡ್. ಈ ಪ್ರಶ್ನೆ ಕೊಟ್ಟರೆ 6 ಮಾರ್ಕ್ಸಿಗೆ ಕೊಡಬೇಕು, ಆದರೆ 6 ಮಾರ್ಕ್ಸಿನ ಪ್ರಶ್ನೆಗಳೇ ಡಿಲೀಟ್ ಮಾಡಲಾಗಿದೆ. ಹಾಗಾಗಿಯೇ ನಾನು ಹೇಳಿದ್ದು 50% ವೇಟೇಜನ್ನು ಈ ಒಂದು ಪ್ರಶ್ನೆಗೆ ಕೊಡ್ತಾ ಇದ್ದೇನೆ. ಇನ್ನೊಂದು ಪ್ರಶ್ನೆಯನ್ನು ಕೊಡ್ತೇನೆ, ಯಾಕಂದರೆ ಭಾಳ ಲೆಂತಿ ಚಾಪ್ಟ್ರು, ಒಂದೇ ಒಂದು ನಮಗೆ ಇರುವಂಥದ್ದು ಇದು ಆಯಿತಾ. ಡ್ರಾಮಾ, ಇದು ದೊಡ್ಡ ಡ್ರಾಮಾ. ಕೊನೆಯ ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ. ನೋಡಿ, ಥರ್ಡ್ ಕ್ವಶನ್ ಇದು, ಇದೇ ಪಾಠದಿಂದ ಲಾಸ್ಟ್ ಕ್ವಶನ್ ಇದು. ವಾಟ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ, ಶಾರ್ಟ್ ಮಾಡ್ತಾ ಇದ್ದೇನೆ ಪ್ರಶ್ನೆ, ಬೈ ಮಾರಾ ಟು ಹಿಸ್ ಸನ್. ಇಷ್ಟೇ ಆಯಿತಾ. ಭಾಳ ದೊಡ್ಡಕ್ಕಿದೆ. ಏನಂತ ಇದೆ ಅಂದರೆ ಪ್ರಶ್ನೆ, ವಾಟ್ ಇನ್ಸ್ಟ್ರಕ್ಷನ್ಸ್ ಡಿಡ್ ಮಾರಾ ಗಿವ್ ಟು ಹಿಸ್ ಸನ್ ಗಂಗಾ ಅಬೌಟ್ ದ ಡ್ಯೂಟೀಸ್ ಆಫ್ ದಟ್ ಲೇಕ್. ಯಾವ ಪಾಠದಲ್ಲಿ? ಎಸ್. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ನಿಮಗೆ ಒಂದು 70% ಅಂತ ಕೊಟ್ಟಿದ್ದೇನೆ. ನಾನು ಈಗ ನಿಮಗೆ ಟೋಟಲಾಗಿ 3 ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಒಂದು ಪ್ರಶ್ನೆ 95% ಅಂತ ಹೇಳಿದ್ದೇನೆ, ಇನ್ನೊಂದು ಪ್ರಶ್ನೆ ಕೇವಲ 50%, ಈ ಪ್ರಶ್ನೆ 70%. ಈ ಪ್ರಶ್ನೆಯನ್ನು ಸ್ವಲ್ಪ ಅರ್ಥ ಮಾಡಿಸ್ತೇನೆ, ಅರ್ಧ ನಿಮಿಷ ಕೊಡಿ. ವಾಟ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಮಾರಾ, ಇದು ಸೀನ್ 3 ಆಗಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೀನ್ 3 ಅಂತ ಎಲ್ಲಿದೆಯೋ ಆ ಕತೆ ಇದೆ, ಇದರ ಉತ್ತರ ಆಗಿರುತ್ತೆ. ಸೀನ್ 3ನಲ್ಲಿ ಏನಾಗುತ್ತೆ ಅಂದರೆ, ಮಾರಾ ಹ್ಯಾಸ್ ಗಿವನ್ ಸಮ್ ಇನ್ಸ್ಟ್ರಕ್ಷನ್ಸ್ ಟು ಹಿಸ್ ಸನ್ ಗಂಗಾ. ತನ್ನ ಮಗನಾದ ಗಂಗನಿಗೆ, ಕ್ಲಿಯರ್, ಅವನ ಮಗನ ಹೆಸರು ಗಂಗನಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ. ಹೌ ಟು ಟೇಕ್ ಕೇರ್ ಆಫ್ ದಟ್ ಲೇಕ್, ರಿವರ್ ವೇದವನ್ನು ಯಾವ ರೀತಿಯಾಗಿ ನೀನು ನೋಡಿಕೊಳ್ಳಬೇಕು ಅಂತ ಹೇಳ್ತಾನಲ್ವ, ಆ ಕಥೆಯನ್ನು ಇಲ್ಲಿ ಬರಿಬೇಕಾಗಿರುತ್ತೆ. ಕ್ಲಿಯರ್? ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಾಚ್ಮ್ಯಾನ್ ಆಫ್ ದಿ ಲೇಕಿಂದ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ವಾಚ್ಮ್ಯಾನ್ ಆಫ್ ದಿ ಲೇಕ್ನಿಂದ ಆಯಿತಾ ಇರುವಂಥ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಜೊತೆಗೆ ಗ್ರಾಮರಲ್ಲಿ ಯಾರು ವೀಕ್ ಇದ್ದೀರೋ ಅದು ಕೂಡ ನಾನು ಅಪ್ಲೋಡನ್ನು ಮಾಡಿರ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 3 ಪ್ರಶ್ನೆ ಪತ್ರಿಕೆ ಇಂಗ್ಲೀಷಿಂದು 80 ಮಾರ್ಕ್ಸಿನ 3 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ನಿಜವಾಗಿಯೂ ಈ 3 ಪ್ರಶ್ನೆ ಪತ್ರಿಕೆಗಳನ್ನು ಯಾರು ಸಾಲ್ವ್ ಮಾಡ್ತಿರೋ 80 ಔಟ್ ಆಫ್ 80 ಫಿಕ್ಸು. ಧನ್ಯವಾದಗಳು. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಚಾಪ್ಟರ್ನ ಯಾವುದು ನಿಮ್ಮ ಮುಂದಿನ ಭಾಗ, ಐ ಥಿಂಕ್ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂಥದ್ದು, ದಟ್ ಈಸ್ ಫ್ರೆಡ್ರಿಕ್ ಡೌಗ್ಲಾಸ್ ಅಂತ. ಆಯಿತಾ? ಧನ್ಯವಾದಗಳು.